ಸ್ವಾಗತ ಸುಸ್ವಾಗತ. ಕೋಟ್ಲೆ ಮುತ್ತಣ್ಣನ ಚಾನಲ್ಗೆ ನಿಮ್ಮ ಆಧಾರದ ಸ್ವಾಗತ. ಇವತ್ತಿನ ವಿಷಯ ಏನೆಂದರೆ ಇಷ್ಟೇ. ಇವತ್ತಿನ ವಿಷಯ ಜಾಸ್ತಿ ಏನಿಲ್ಲ, ಒಂದೆರಡು ನಿಮಿಷ ಮಾತಾಡ್ತೀನಿ ಅಷ್ಟೇ. ಜಗ್ಗೇಶ್ ಅಣ್ಣ ನಾವು ಯಾರೂ ಅಲ್ಲ ಕಣ್ರಿ, ಅವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರ ಪಾದದ ಧೂಳಿಗೂ ಸಮ ಅಲ್ಲ. ಯಾಕೆ ಅಂದರೆ ಪರಮಾತ್ಮರು, ಪರಮಪುರುಷರು, ನಮ್ಮ ರಾಯರ ಅಪ್ರತಿಮ ಭಕ್ತರು ಜಗ್ಗೇಶ್ ಅಣ್ಣನವರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ಬಗ್ಗೆ ಕೆಲವರು ಹಾಗೆ ಹೀಗೆ ಕಪ್ಪು ಮತ್ತೊಂದು ಎಲ್ಲ ಮಾತಾಡಿದ್ದಾರೆ. ನಾನು ಕೇಳಿದ್ದೀನಿ, ನನ್ನ ಕಿವಿಯಾರಿಗೆ ಕೇಳಿದ್ದೀನಿ. ನಾನು ಯಾವುದು ಕಟ್ಟೆ ಮಾತಾಡ್ತಾ ಇಲ್ಲ. ಅವ್ರನ್ನ ಹತ್ರದಿಂದ ನೋಡೋರು ಮಾತ್ರ ಗೊತ್ತು ಅವ್ರೇನು ಅಂತ. ನಾನು ಒಂದೆರಡು ಟೈಮು ಅಂಥ ರಾಮಾರ್ಜುನರು, ಕೃಷ್ಣ ಪರಮಾತ್ಮರು ಸ್ಪರ್ಶಿರೋಂಥ ಜಾಗದಲ್ಲಿ ಯಾವುದೋ ಜನ್ಮದೊಂದು ಪುಣ್ಯನೋ ನಮ್ಮಪ್ಪ ರಾಘಪ್ಪನ ಆಶೀರ್ವಾದನೋ ಗೊತ್ತಿಲ್ಲ, ಅವ್ರನ್ನ ಒಂದೆರಡು ಸರಿ ಇಷ್ಟ ಹತ್ರದಲ್ಲಿ ನೋಡೋ ಭಾಗ್ಯ ಸಿಕ್ತು. ಏನ್ರಿ ಕಳೆ ಅದು ಮುಖದಲ್ಲಿ ರಾಜ ಕಳೆ ನಮ್ಮ ಜಗ್ಗೇಶ್ ಅಣ್ಣರು. ಮೊದಲು ನಮಗಷ್ಟು ಗೊತ್ತಿರಲಿಲ್ಲ, ಒಂದೆರಡು ತಿಳ್ಕೊಳ್ಳೋ ಹೊತ್ತಿಗೆ ಸ್ವಲ್ಪ ಗೊತ್ತಾಗುತ್ತಲ್ಲ. ಮೊದಲು ಯಾವುದು ತಿಳಿದಿರಲ್ಲ ಸ್ನೇಹಿತರೆ. ಅವ್ರ ಬಗ್ಗೆ ಹತ್ರ ಹೋಗಿ ಅವರಲ್ಲಿ ನಾವು ತಿಳಿದಾಗಲೇ ಗೊತ್ತಾಗೋದು ಅವ್ರೇನು ಅಂತ. ಅವ್ರ ಮುಖದ ಕಳೆ ಏನ್ರಿ, ಜಂಬ ಇಲ್ಲದ ವ್ಯಕ್ತಿ ಕಣ್ರಿ, ಅಹಂಕಾರವಿಲ್ಲದ ವ್ಯಕ್ತಿ ಗೊತ್ತಾ ಜಗ್ಗೇಶ್ ಅವರು. ಯಾರ್ಯಾರು ಏನು ಬೇಕಾದ್ರೂ ಮಾತಾಡ್ಬೋದು. ಆ ಗಿಲ್ಲಿಗೆ ಹೇಳಿದರು ಬಿಗ್ ಬಾಸ್ ಅದ್ಯಾವುದೋ ಶೋ, ಕಾಮಿಡಿ ಶೋ ಮಾಡ್ಬೇಕಾರೆ, ಮುಂದೆ ನೀನು 4 ಜನ ಬಾಡಿಗಾರ್ಡ್ ಇಟ್ಕೊಂಡು ಓಡಾಡ್ತಾನೆ ಮುಂದಿನ ವರ್ಷ ಈ ವರ್ಷದೊತ್ತಿಗೆ ಅಂತ. ಆ ರಾಯರ್ ನುಡ್ಸಿರೋದು ಕಣ್ರಿ. ಆ ರಾಯರ್ ಪರಮ ಭಕ್ತ ಆದ ಜಗ್ಗಣ್ಣವರ ಬಾಯಿಂದ ನುಡ್ಸಿರೋದು. ಸುಮ್ಮನೆ ಹೇಳಿದಲ್ಲಿ ಇವತ್ತು ಬಿಗ್ ಬಾಸ್ ಗೆದ್ದು ಇತಿಹಾಸನೇ ಸೃಷ್ಟಿ. ಸ್ನೇಹಿತರೆ ಇಷ್ಟೇ. ರಾಜ್ಯಸಭೆಯಲ್ಲಿ ಡೆಲ್ಲಿಯಲ್ಲಿ ನಮ್ಮ ಜಗ್ಗೇಶ್ ಅಣ್ಣನವರು ಮಾದಕ ವಸ್ತುಗಳು ಮಾರಾಟಗಾರರು, ಪ್ರೇರೇಪಿತರು, ಅಖಂಡ ರಾಕ್ಷಸರಿದ್ದಾಗೆ ಅವರು ಅಂಥವ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ನಮ್ಮ ಜಗ್ಗೇಶ್ ಅಣ್ಣವರು. ಅವರಿಗೆ ಶಿಕ್ಷಿಸಬೇಕು, ದಂಡಿಸಬೇಕು ಬಂಧುಗಳೇ. ಸರ್ಕಾರಕ್ಕೂ ನನ್ನ ಈ ಮನವಿ. ಅಂಥ ದರಿದ್ರು ನನ್ನ ಮಕ್ಕಳು ಬೇವರ್ಸಿ ನಾಯಿಗಳು. ಅವರು ನಾಯಿಗಿಂತ ಕಡೆಗಳು. ನಾಯಿ ಯಾರು ದೇವ್ರ ಸಮಾನ, ಅವ್ರು ನಾಯಿಗೆ ಹೋಲಿಸಿರಿ ಇನ್ನೂ ಕೆಟ್ಟದಾಗುತ್ತೆ ಬಂಧುಗಳೇ. ಅಂಥ ಬೇವರ್ಸಿಗಳು ಇರೋದ ನಮ್ಮ ಜಗ್ಗೇಶ್ ಅಣ್ಣವ್ರು. ಯಾವ ಪಿಕ್ಚರ್ ರಿಲೀಸ್ ಇಲ್ಲ, ಯಾವುದಿಲ್ಲ ರೀ. ಮನುಷ್ಯ ಎಷ್ಟು ಉತ್ತಮ ನೋಡಿ. ಅಂಥ ಇದರಲ್ಲಿ ಧ್ವನಿ ಎತ್ತಿದ್ದಾರೆ ಅಂದರೆ ನಾವು ಜಗ್ಗೇಶ್ ಅಣ್ಣವ್ರ ಮಾತಿಗೆ ಸಪೋರ್ಟ್ ಮಾಡಿ ಡ್ರಗ್ಸ್ ವಿರುದ್ಧ ಎಲ್ಲರೂ ಹೋರಾಡಬೇಕು. ನಾವು ಹೋಗಿ ನಿಲ್ತೀವಿ ಜಗ್ಗೇಶ್ ಅವ್ರ ಪಕ್ಕ, ಇನ್ನೊಂದ್ರ ಪಕ್ಕ ಅಂತಲ್ಲ. ನಮಗೆ ತಿಳಿದಂಗೆ ಒಂದೆರಡು ಮಾತು ಹೇಳಿದ್ರೆ ಅದ್ರ ತಿಳ್ಕೊಂಡು ಜನಗಳು ಯಾರು ಮುಂದೆ ಹೋಗ್ಬೋದು. ಮಕ್ಕಳು ಹುಷಾರಾಗಿರಿ. ಕಾಲೇಜಿಗೆ ಹೋದಾಗ ದಯವಿಟ್ಟು ಕಾಲೇಜಿಗೆ ಹೋದಾಗ ನೀವು ತುಂಬ ದುಡ್ಡು ಗಿಡ್ಡು ಪಾಕೆಟ್ ಮನಿ 500,000 ಅಂತ ಕೊಟ್ಟು ಇದು ಮಾಡಬೇಡಿ. ಮಕ್ಕಳು ನಮ್ಮ ದೇಶದ ಶಕ್ತಿಗಳು, ನಮ್ಮ ದೇಶದ ಭವಿಷ್ಯಗಳು. ಹಾಗಾಗಿ ನೀವು ಮಕ್ಕಳ ಬಗ್ಗೆ ಯಾವಾಗಲೂ ಗಮನ ಇರಲಿ ಬಂಧುಗಳೇ. ಮುಂದೆ ಹೋಗಿ ಒಳ್ಳೆಯದಾಗಲಿ. ಜಗ್ಗೇಶ್ ಅಣ್ಣರವರಿಗೆ ಈ ವಿಚಾರದಲ್ಲಿ ಎಲ್ಲರೂ ಬಲವಾಗಿ ನಿಲ್ಲಿ. ಯಾಕೆ ಅಂದರೆ ಒಂದೆರಡು ಮಾತು ಹೇಳಬೇಕು ಅನ್ನಿಸ್ತು. ಜಗ್ಗೇಶ್ ಅಣ್ಣವ್ರನ್ನ ಹತ್ರದಿಂದ ಕಂಡಿದ್ದೀನಿ, ನೋಡಿದ್ದೀನಿ. ಪುಣ್ಯಾತ್ಮ ಮುಖದಲ್ಲಿ ರಾಜಕಳೆ ಕಣ್ರಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕಿರಳಮ್ಮ, ಜೈ ಅಜ್ಜಂಪುರ.